ಗಣೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದಲ್ಲಿ ಶಿಕ್ಷಣದ ಕಾಶಿ ಎಂದು ಹೆಸರುವಾಸಿಯಾದಂಥ SVS ಸಂಘದ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸಂಕೇಶ್ವರ್ ಇದರ SSLC 2026ನೇ ರಿಸಲ್ಟು 100ಕ್ಕೆ 100% ಆಗಿರುತ್ತದೆ. ಸಂಕೇಶ್ವರ ನಗರದಲ್ಲಿಯೇ ಅತಿ ಹೆಚ್ಚು ಅಂಕ ಪಡೆದು 100ಕ್ಕೆ 100% ಫಲಿತಾಂಶ ಪಡೆದ ಏಕೈಕ ಶಾಲೆ ಆಗಿರುತ್ತದೆ. ಈ ಶಾಲೆಯಲ್ಲಿ ಸೌಲಭ್ಯಗಳು ಉತ್ತಮ ಕಟ್ಟಡ, ಕಂಪ್ಯೂಟರ್ ಲ್ಯಾಬ್, ವಿಜ್ಞಾನ ಪ್ರಯೋಗಾಲಯ, ಸ್ಮಾರ್ಟ್ ಕ್ಲಾಸ್, ಉತ್ತಮ ಗ್ರಂಥಾಲಯ, ಅನುಭವ ಶಿಕ್ಷಕೀಯ ಹೊಂದಿದಂಥ ಸಿಬ್ಬಂದಿ, ಮೂಲಭೂತ ಸರ್ವ ಸೌಕರ್ಯ ಹೊಂದಿದ ಈ ಎಲ್ಲ ಸೌಲಭ್ಯಗಳನ್ನು ಹೊಂದಿದ ಈ ಏಕೈಕ ಶಾಲೆ ಆಗಿರುತ್ತದೆ. ಈ ಶಾಲೆಗೆ 100ಕ್ಕೆ 100% ಪಡೆದಂಥ ಶಾಲೆ ಹೆಗ್ಗಳಿಕೆ ಆಗಿರುತ್ತದೆ. ಲಕ್ಷ್ಮೀ ಸಿದ್ದೇಶ್ವರ್ ಸುಲ್ತಾನ್ಪುರೆ ಈತಳು 98.40% ಪಡೆದು A+ ಗ್ರೇಡ್ದಿಂದ ಈ ಭಾಗಕ್ಕೆ ಪ್ರಥಮ ಸ್ಥಾನ, ಶಾಲೆಗೆ ಮತ್ತು ಸಂಸ್ಥೆಗೆ ಕೂಡ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಈ ಲಕ್ಷ್ಮೀ ಸಿದ್ದೇಶ್ವರ್ ಸುಲ್ತಾನ್ಪುರೆ ಈಕೆ ದುಬೈನಲ್ಲಿ ನಡೆದ ಅಬಾಕಾಸ್ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ 2ನೇ ಸ್ಥಾನ ಪಡೆದು ಹೆಮ್ಮೆಯ ಸಾಧನೆ ಮಾಡಿದ ಈ ವಿದ್ಯಾರ್ಥಿನಿ ಹಾಗೂ ಈ ಶಾಲೆಗೆ ಕೀರ್ತಿ ತಂದಿದ್ದಾಳೆ. ಈ 10 ವಿದ್ಯಾರ್ಥಿಗಳು ಟಾಪರ್ ಆಗಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಇವರಿಗೆ ಅಭಿನಂದನೆ ಸಮಾರಂಭದಲ್ಲಿ ಸ್ಥಾನಿಕ ನಿಯಂತ್ರಣ ಸಮಿತಿ ಅಧ್ಯಕ್ಷರಾದ ಶ್ರೀ BS ವೈರಾಗಿ, ಮುಖ್ಯಾಧ್ಯಾಪಕಿಯಾದ ಶ್ರೀಮತಿ KM ಕೋಳಿ, ಶ್ರೀ DA ಬಾಡ್ಕರ್ ಸರ್, BT ಮುದ್ದಿನಮನಿ, BS ಪಾಟೀಲ್ ಮೇಡಮ್, NM ಗುಂಡಾಪಗೋ ಸರ್ ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಮಾರ್ಗದರ್ಶನ ನೀಡಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಾನು ಲಕ್ಷ್ಮೀ ಸಿದ್ದೇಶ್ವರ್ ಸುಲ್ತಾನ್ಪುರಿ, ಶ್ರೀ ದುಂಡುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಓದಿದ ವಿದ್ಯಾರ್ಥಿನಿ. ನಾನು SSLC ಬೋರ್ಡ್ ಎಕ್ಸಾಮ್ನಲ್ಲಿ 625ಕ್ಕೆ 615 ಅಂಕಗಳನ್ನು ಪಡೆದಿದ್ದೇನೆ. ಇದಕ್ಕೆ ಕಾರಣ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ನನ್ನ ಪೋಷಕರು. ನಮ್ಮ ಶಾಲೆಯಲ್ಲಿ ಜೂನ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೆ ಎಲ್ಲ ಪಾಠಗಳನ್ನು ಸುಂದರವಾಗಿ ಹಾಗೂ ಎಲ್ಲರಿಗೂ ತಿಳಿಯುವಂತೆ ಬೋಧಿಸಿದ್ದಾರೆ. ಹಾಗೂ ಜನವರಿ 12ನೇ ತಾರೀಕಿನಿಂದ ಮಾರ್ಚ್ 1ರವರೆಗೆ ಕೂಡ ಬೆಳಗ್ಗೆ 8ರಿಂದ ಸಂಜೆ 6:30ರವರೆಗೆ ಸ್ಟಡಿ ಅವರ್ಸನ್ನು ಹಾಕಿ ನಮಗೆ ಓದಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪರೀಕ್ಷಾ ಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸ್ಟ್ರಿಕ್ಟಾಗಿ ತೆಗೆದುಕೊಳ್ಳುತ್ತಿದ್ದರು. ಅದಕ್ಕಾಗಿ ನಾನು ಎಲ್ಲ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ನಾನು ನನ್ನ ಮುಂದಿನ ಶಿಕ್ಷಣಾಭ್ಯಾಸವನ್ನು ನಮ್ಮ ಸಂಘದಲ್ಲಿಯೇ ಮುಂದುವರಿಸಬೇಕೆಂದು ಇಚ್ಛಿಸುತ್ತೇನೆ. ನಮಸ್ಕಾರಗಳು. ನಾನು ವರುಣ್ ಚಿದಾನಂದ ಸ್ವಾಮಿ. ನಾನು SSLC ಪರೀಕ್ಷೆಯಲ್ಲಿ 675ಕ್ಕೆ 599 ಅಂಕಗಳನ್ನು ಪಡೆದುಕೊಂಡಿದ್ದೇನೆ. ನಾನು ನಮ್ಮ ಶಾಲೆಯ ಸಮಸ್ತ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳಬೇಕೆಂದು ಹೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ವರುಣ್ ಚಿದಾನಂದ ಸ್ವಾಮಿ. ನಾನು SSLC ಪರೀಕ್ಷೆಯಲ್ಲಿ 675ಕ್ಕೆ 599 ಅಂಕಗಳನ್ನು ಪಡೆದುಕೊಂಡಿದ್ದೇನೆ. ನಾನು ಶಾಲೆಯ ಸಮಸ್ತ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಶಾಲೆ ಪ್ರಾರಂಭವಾದಾಗಿಂದ ಬೆಳಗ್ಗೆ ಎಕ್ಸ್ಟ್ರಾ ಕ್ಲಾಸ್ ಇರ್ತಿರು. ನಂತರ ಪರೀಕ್ಷೆ ಹತ್ತಿರ ಬಂದಂಗೆ ಹೆಚ್ಚಿನ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಸ್ಟಡಿ ಕ್ಲಾಸ್ ಇರ್ತಿರು. ಇದರಲ್ಲಿ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಇದರಿಂದ ನಾವು ಪರೀಕ್ಷೆ ಫೇಸ್ ಮಾಡಬೇಕಂತ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಇದರಿಂದ ನನ್ನ ಫಲಿತಾಂಶ ಯಶಸ್ವಿ ಆಯಿತು. ಹೀಗೆ ನಾನು ಮುಂದಿನ ಶಿಕ್ಷಣ SDOS ಸಂಘದ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿಪೂರ್ಣ ಕಾಲೇಜಿನಲ್ಲಿ ಮಾಡುತ್ತಿದ್ದೇನೆ. ನಮಸ್ಕಾರ. ನನ್ನ ಹೆಸರು ಆದರ್ಶ್ ಶಂಕರ್ ಲಕ್ಷ್ಮೇಶ್ವರ್. ನಾನು ಈ ವರ್ಷದ SSLC ಪರೀಕ್ಷೆಯಲ್ಲಿ 625ಕ್ಕೆ 587 ಅಂಕಗಳನ್ನು ಪಡೆದುಕೊಂಡಿದ್ದೇನೆ. ಇದಕ್ಕೆ ಮೂಲ ಕಾರಣವೆಂದರೆ ನಮ್ಮ ಶಾಲೆಯ ಸಹಶಿಕ್ಷಕರು. ಅವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಶಾಲೆಯು ಎಲ್ಲ ಶಾಲೆಗಳು ಜೂನ್ 1ರಿಂದ ಪ್ರಾರಂಭವಾದರೂ ನಮ್ಮ ಶಾಲೆಯಲ್ಲಿ 2025 ಏಪ್ರಿಲ್ 1ರಿಂದಲೇ 10ನೇ ಕ್ಲಾಸ್ಗಳನ್ನು ಶುರು ಮಾಡಿದರು. ಆಗ ಅದು ಬೇಸಿಗೆ ಶಿಬಿರದಲ್ಲಿ ನಾವು ನಮ್ಮ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿಯೇ 10ನೇ ವರ್ಗವನ್ನು ಪ್ರಾರಂಭಿಸಿದ್ದೆವು. ಅವರು 2 ತಿಂಗಳಲ್ಲಿ 3 ಎಲ್ಲ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟರು. ನಂತರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಜೂನ್ 1ರಿಂದ ನಮ್ಮ ಶಾಲೆ ಶುರುವಾಯಿತು. ಆಗ ಎಲ್ಲ ಸಹಶಿಕ್ಷಕರು ನಮಗೆ ಭಯವನ್ನು ದೂರ ಮಾಡಿ ಎಲ್ಲ ಪಾಠಗಳನ್ನು ತಿಳಿಯುವಂತೆ ಅರ್ಥ ಮಾಡಿಸಿ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತಾ ಡಿಸೆಂಬರ್ ಕೊನೆಯ ತನಕ ಎಲ್ಲ ಪಾಠಗಳನ್ನು ಬೋಧಿಸಿದರು. ಜನವರಿಯಿಂದ ಅವರು ಬೆಳಿಗ್ಗೆ
8ರಿಂದ ಸ್ಟಡಿ ಕ್ಲಾಸ್ಗಳನ್ನು ಶುರು ಮಾಡಿದರು. ಬೆಳಗ್ಗೆ 8ರಿಂದ ಸಂಜೆ 7 ತನಕ ಸ್ಟಡಿ ಕ್ಲಾಸ್ಗಳನ್ನು ಇಟ್ಟರು. ಆಗ ನಮಗೆ ಇದ್ದ ಎಲ್ಲ ಡೌಟ್ಗಳನ್ನು ಅವರು ನಿವಾರಿಸಿಕೊಂಡು ಬಂದರು. ಮತ್ತು ವಾರದ ಶನಿವಾರದಲ್ಲಿ ಹೆಚ್ಚಿನ ಅಭ್ಯಾಸಕ್ಕಾಗಿ ರಸಪ್ರಶ್ನೆಗಳ ಕಾರ್ಯಕ್ರಮವನ್ನು ನಡೆಸುತ್ತಿದ್ದರು. ಮತ್ತು ನಾನು ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಆಟವಾಡುತ್ತಿರಲಿಲ್ಲ, ಹೆಚ್ಚಾಗಿ ನಾನು ಓದುತ್ತಿದ್ದೆನು. ಇದರಿಂದ ನನ್ನ ಫಲಿತಾಂಶ ಹೆಚ್ಚಾಗಿ ಬಂದಿದೆ ಎಂದು ಹೇಳಲು ಇಚ್ಛಿಸಪಡುತ್ತೇನೆ. ನಾನು ನನ್ನ ಮುಂದಿನ ಅಭ್ಯಾಸವನ್ನು ನಮ್ಮ ಸಂಘದ ಶ್ರೀ ದುರ್ದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ಕಲಾವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡಲು ಇಚ್ಛಿಸಿ ಸರಸ್ವತಿಯ ಪಾದಕಮಲಗಳಲ್ಲಿ ಶಿರವಾಗಿ ಮುಗಿಸುತ್ತಾ ಶ್ರೀ ದುರ್ದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಂಕೇಶ್ವರ್ ಮುಖ್ಯಾಧ್ಯಾಪಕಿಯಾದ ನಾನು ಈ ವರ್ಷ SSLCಯಲ್ಲಿ ನಮ್ಮ ಶಾಲೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದು ಸಾಧನೆಯನ್ನು ಮಾಡಿದೆ. ಇಲ್ಲಿ ನಮ್ಮಲ್ಲಿ 89 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿಯಾಗಿದ್ದರು. 26 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 47 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದಲ್ಲಿ, 7 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಹಾಗೂ 9 ವಿದ್ಯಾರ್ಥಿಗಳು ಪಾಸ್ ಕ್ಲಾಸದಲ್ಲಿ ಪಾಸಾಗಿ ಒಟ್ಟು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡ್ಕೊಂಡಿದೆ. ಜೂನ್ ತಿಂಗಳಿಂದಲೇ ನಾವು ನಮ್ಮ ಶಿಕ್ಷಕರ ಸಭೆಯನ್ನು ಕರೆದು ಒಂದು ಯೋಜನೆಯನ್ನು ಹಾಕ್ಕೊಂಡು ಆ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೀವಿ. ಜನವರಿಯಿಂದ ನಾವು ಬೆಳಗ್ಗೆ 8ರಿಂದ ಸಾಯಂಕಾಲ 6:30ರವರೆಗೂ ಕೂಡ ವಿದ್ಯಾರ್ಥಿಗಳ ಒಂದು ಸ್ಟಡಿ ಕ್ಲಾಸ್ ಅಂತ ಹಾಕಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಇರ್ತಾಯಿದ್ರು. ಶಿಕ್ಷಕರು ಕೂಡ ಇಲ್ಲಿ ವಿಷಯ ಶಿಕ್ಷಕರು ಪ್ರೆಸೆಂಟ್ ಇದ್ದು ಮಕ್ಕಳಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು. ವಿದ್ಯಾರ್ಥಿ ಯಾವುದೇ ರೀತಿ ಅಬ್ಸೆಂಟ್ ಉಳಿತಾ ಇರಲಿಲ್ಲ. ಶಿಕ್ಷಕರು ಹೇಳಿಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಮುಂದುವರಿತಾ ಇದ್ದರು. ವಿದ್ಯಾರ್ಥಿಗಳ ಒಂದು ಪ್ರೆಸೆಂಟ್, ಆಮೇಲೆ ಇಲ್ಲಿ ಪಾಲಕರ ಒಂದು ಸಹಕಾರ, ಆಡಳಿತ ಮಂಡಳಿಯ ಒಂದು ಪ್ರೋತ್ಸಾಹ, ಶಿಕ್ಷಕರ ಒಂದು ಪ್ರಯತ್ನ, ಇವುಗಳ ಒಟ್ಟು ಕೂಡಿ ನಮ್ಮ ಶಾಲೆ 100ಕ್ಕೆ 100ರಷ್ಟು ಫಲಿತಾಂಶನ ಪಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿಕೆ ಇಷ್ಟಪಡ್ತಾರೆ. ಶ್ರೀ ದುರ್ದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಫಲಿತಾಂಶ ಈ ವರ್ಷ 100ಕ್ಕೆ 100ರಷ್ಟು ಬಂದಿರ್ಬೋದು. ಪ್ರತಿ ವರ್ಷವೂ ಕೂಡ ಮೊದಲಿಂದನೂ ಕೂಡ ನಮ್ಮ ಶಾಲೆಯ ಫಲಿತಾಂಶ ಅತ್ಯುತ್ತಮವಾಗಿರ್ತದೆ. ಇದಕ್ಕೆ ಕಾರಣ ನಮ್ಮ ದುರ್ದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ಆಡಳಿತ ಮಂಡಳಿಯವರ ಮಾರ್ಗದರ್ಶನ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಒಂದು ಮಾರ್ಗದರ್ಶನ. ಇಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ನರ್ಸರಿಯಿಂದ KG ಹಾಗೂ ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳನ್ನು ವ್ಯವಸ್ಥಿತವಾಗಿ ನಾವು ತಯಾರು ಮಾಡೋದರಿಂದ ಮುಂದಿನ ಒಂದು ಬುನಾದಿ ಶಿಕ್ಷಣ ಅವರಿಗೆ ಅತ್ಯುತ್ತಮವಾದ ಶಿಕ್ಷಣ ಪಡೆಯೋದರಿಂದ SLC ಫಲಿತಾಂಶದೊಳಗೆ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಎಲ್ಲ ಶಿಕ್ಷಕರ ಸಹ ಶಿಕ್ಷಕರ ಒಂದು ಶ್ರಮ ಹಾಗೂ ಪಾಲಕರ ಒಂದು ಸಹಕಾರ ಹಾಗೂ ವಿದ್ಯಾರ್ಥಿಗಳ ಒಂದು ಸತತ ಪ್ರಯತ್ನ ಹಾಗೂ ಆಡಳಿತ ಮಂಡಳಿಯವರ ಮಾರ್ಗದರ್ಶನ ಕಾರಣ. ಆದ್ಯ ದೇವರಾದ ದುರ್ದುಂಡೇಶ್ವರಿಗೆ, ಗ್ರಾಮ ದೇವರಾದ ಸಂಕಲಿಂಗರಿಗೆ ಶಿರವಾಗುತ್ತಾ ದುರ್ದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ಎಲ್ಲ ಗುರುಗಳಿಗೂ, ಗುರು ಮಾತೆಯರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ವಂದನೆಗಳನ್ನು ತಿಳಿಸುತ್ತಾ, ಇವತ್ತಿನ ದಿನ ಈ ನಮ್ಮ ಭಾಗದ ರೈತಾಪಿ ಜನರ ಮಕ್ಕಳು ವಿದ್ಯಾವಂತರಾಗಬೇಕು ಅಂಥೇಳಿ ಅಪ್ಪನಗೌಡ ಪಾಟೀಲರು, ಬಸನಗೌಡ ಪಾಟೀಲರು ಪರಿಶ್ರಮದಿಂದ ದುರ್ದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘ ನಿಂತಿರುತ್ತದೆ. ಈಗ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ AB ಪಾಟೀಲ್ ಸಾರಥ್ಯದಲ್ಲಿ ಇದು ಹೆಮ್ಮರವಾಗಿ ಬೆಳೆದು ನಿಂತಿರುತ್ತದೆ. ಈಗ 27 ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ನಡೆಸ್ತಾ ಇರುವಂಥ ಈ ಕನ್ನಡ ಮಾಧ್ಯಮದಲ್ಲಿ ಇದು ಒಂದು ಕೂಡ. ಈ ಕನ್ನಡ ಮಾಧ್ಯಮದ ಲೋವರ್ KG ಅಪ್ಪರ್ KGಗಿಂತನೂ ನರ್ಸರಿ ಎಲ್ಲಿ ತಳಪಾಯವನ್ನು ಹಾಕಿ ಮಕ್ಕಳನ್ನು SSLCವರೆಗೆ ಓದಿಸಲು ಇದು ಅನುಕೂಲವಾಗಿದೆ ಮತ್ತು ಹೆಚ್ಚು ಮಾರ್ಕ್ಗಳನ್ನು ಪಡೆಯಲು ಸಹಕಾರವಾಗಿದೆ. ಇವತ್ತಿನ ಈ ಉತ್ತೀರ್ಣ ಫಲಿತಾಂಶ ನೋಡಬೇಕಂದರೆ 46 ಜನರು ಫಸ್ಟ್ ಕ್ಲಾಸ್ ಆದರೆ 26 ಜನರು 80 ಮೇಲ್ಪಟ್ಟ 99ರವರೆಗೆ ಮಾರ್ಕ್ಗಳನ್ನು ಪಡೆದಿರ್ತಾರೆ. ನಮ್ಮ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ಲಕ್ಷ್ಮೀ ಸುಲ್ತಾನ್ಪುರವರು 98.4. ಇನ್ನು ಸ್ವಲ್ಪದರಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದ ಒಂದು 10 ಅಂಕಗಳಲ್ಲಿ ಕೂಡ ಅವಳ ಹೆಸರು ಬರ್ತಿತ್ತು. ದಯವಿಚ್ಛೇನೋ ಏನೋ ಗುರುತಿಲ್ಲ. ಆದ್ರೂ
ಇಂಥ ಒಂದು ಉತ್ತೀರ್ಣವಾಗಿರುವುದು ನಮಗೆ ಒಂದು ಹೆಮ್ಮೆ ತಂದ ವಿಷಯವಾಗಿದೆ. ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸಂಕೇಶ್ವರದ 100% ಈ ಒಂದು ರಿಸಲ್ಟ್ 2026 ಇಸ್ವಿಯಲ್ಲಿ ಪಡೆದುಕೊಂಡಿರುತ್ತಾರೆ ವಿದ್ಯಾರ್ಥಿಗಳು. ಟಾಪರ್ಸ್ 10 ವಿದ್ಯಾರ್ಥಿಗಳು. ಲಕ್ಷ್ಮೀ ಸಿದ್ದೇಶ್ವರ ಸುಲ್ತಾನ್ಪುರೆ 98.40, ವರುಣ್ ಚಂದ್ರಕಾಂತ್ ಸ್ವಾಮಿ 95.84, ಓಂಕಾರ ಚಂದ್ರಕಾಂತ್ ಮಂಗ್ಸುಳಿ 93.92, ಆದರ್ಶ್ ಶಂಕರ್ ಲಕ್ಷ್ಮೇಶ್ವರ್ 93.92, ಮುಜಾಫಿರ್ ಹುಸೇನ್ ಅಬ್ಬಾಸ್ ಅಲಿ ಬುರ್ಗಾಮಿ 93.60, ಪ್ರೀತಮ್ ಜಯಸಿಂಗ್ ಬಿಲಾವರ್ 92.80, ಅದೇ ರೀತಿ ಶ್ರವಣ ಮಧುಕುಮಾರ್ ಸರವಾಡಿ 92.32, ಪ್ರಜಕ್ತಾ ಸುನಿಲ್ ಹೆದ್ದೂರ್ ಶೆಟ್ಟಿ 92. ಸೃಷ್ಟಿ ಶಂಕರ್ ಸಂಕನಗೋಳ್ 91.84, ಅನಿಕೇತ್ ಅಮರ್ ಜಲಾಲ್ಪುರೆ 89.76, ವಚನಾ ಗಿರೀಶ್ ಹುಲ್ಲೋಳಿ 89.76, ಅಂಜಲಿ ದುರ್ದುಂಡಿ ಬಾಗಿ 89.60. ಈ ತರನಾಗಿ 10 ಟಾಪರ್ಸ್ ವಿದ್ಯಾರ್ಥಿನಿಯರು ಅಂಕಗಳನ್ನು ಪಡೆದಿರುತ್ತಾರೆ. 89 ವಿದ್ಯಾರ್ಥಿಗಳು ಒಟ್ಟು ಪರೀಕ್ಷೆಗೆ ಕುಳಿತು ಎಲ್ಲರೂ ಉತ್ತೀರ್ಣ ಆಗಿರುತ್ತಾರೆ. ಇದರಲ್ಲಿ ಡಿಸ್ಟಿಂಕ್ಷನ್ 26, ಫಸ್ಟ್ ಕ್ಲಾಸ್ 47, ಸೆಕೆಂಡ್ ಕ್ಲಾಸ್ 7, ಫಸ್ಟ್ ಕ್ಲಾಸ್ 9, ಒಟ್ಟು 89 ವಿದ್ಯಾರ್ಥಿನಿಯರು ಉತ್ತೀರ್ಣ ಹೊಂದಿ SDS ಸಂಘದ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಇವರೆಲ್ಲರಿಗೆ ಆಡಳಿತ ಮಂಡಳಿ ವತಿಯಿಂದ ಹಾಗೂ ಶಿಕ್ಷಕ ವೃಂದ ವತಿಯಿಂದ ಹಾಗೂ ತೇಜ್ ಪ್ರಭು ವಾಹಿನಿ ವತಿಯಿಂದ ಅಭಿನಂದನೆಗಳು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್.